ಆಮೇಲೆ ಧ್ರುವ ಕುಮಾರ್ ಪ್ರಜ್ಞಾಗೆ ಚಿನ್ನ ಚುಂಗಿ ಕೊಟ್ಟಿದ್ದಕ್ಕೆ ರಾಜುಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಸರ್. ಇವರಿಬ್ಬರು ಮಧ್ಯೆ ಗಲಾಟೆ ಶುರುವಾಗೋದು. ರಾಜು ಕೋಪ ಬಂದು ಸ್ಟೇಜ್ ಆಡ್ ತಗೊಂಡು ಪ್ರಜ್ಞಾ ಕಾಲು ಹೊಡೆದ್ಬಿಟ್ಟ ಸರ್. ಅಲ್ಲ ಸರ್, ಯಾವನು ಬಂದು ಹೆಂಡತಿಗೆ ಚಿನ್ನ ಚುಂಕಿನ ಪ್ರೆಸೆಂಟ್ ಮಾಡಿದ್ರೆ ಯಾರ ತಾನೇ ಕೋಪ ಬರಲ್ಲ ಸರ್. ನನ್ನ ಹೆಂಡತಿನ ಹಾಗೆ ಮಾಡಿದ್ದಿದ್ರೆ ಒಂದೇ ಬಿಡ್ತಿದ್ದೇನೋ. ರಾಜು ಸ್ಟೇಜ್ ರೋಡಲ್ಲಿ ಪ್ರಜ್ಞೆ ಹೊಡೆದಿದ್ದಕ್ಕೆ ಅವಳ ಕಾಲು ಮುರಿತು ಅನ್ಸುತ್ತೆ. ಅದಕ್ಕೆ ಅವಳು ಅವತ್ತು ರಾತ್ರಿನೇ ಹೇಳಿದೆ ಅವ್ರ ಮನೆ ಹೊರಟೋದ್ರು ಸರ್. ಪ್ರಜ್ಞಾ ಕಾಲು ಮುರಿದ್ಬಿಟ್ನಲ್ಲ ಅವನ ಚೇಟಿಗೆ ರಾಜು ತನ್ನ ಎಣ್ಣೆನರನ್ನು ಕತ್ತರಿಸ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಪಟ್ಟ ಸರ್. ನಾನು ಅವನ ಹಾಸ್ಪಿಟಲ್ಗೆ ಹಾಕಿ ಬದುಕಿಸ್ಕೊಂಡೆ ಸರ್. ರಾಜು ಸೂಸೈಡ್ ಅಟೆಂಪ್ಟ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರಲ್ಲ, ಹಾಸ್ಪಿಟಲ್ದು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತದ್ದು ಏನಾದ್ರು ಇದೆಯಾ? ಇದೆಲ್ಲ ಹೇಗೆ ರೆಲೆವೆಂಟ್ ಆಗುತ್ತೆ ಈ ಮರ್ಡರ್ ಕೇಸ್ಗೆ ಶಂಕರ್ ಪಾಟೀಲ್? ಜೋರಾನ, ರಾಜು ಪ್ರಜ್ಞಾನ ತುಂಬಾ ಇಷ್ಟಪಡ್ತಾ ಇದ್ದ. ಮ್ಯಾಚಿಂಗ್ ಪ್ಯಾಷನೇಟ್ ಅಂತಾರಲ್ಲ ಹಾಗೆ ತುಂಬಾ ಮೋಹ ಇತ್ತು ಪ್ರಜ್ಞಾ ಬಗ್ಗೆ ಅವನಿಗೆ. ಆ ಕಾರಣಕ್ಕೆ ಪ್ರಜ್ಞಾಗೆ ಡಿವೋರ್ಸ್ ಕೊಡೋದಕ್ಕೆ ಅವನು ಒಪ್ಪಿರಲಿಲ್ಲ. ಆದ್ರೆ ದೇಶಪಾಂಡೆ ಸಾಹೇಬರಿಗೆ ಹೇಗಾದ್ರೂ ಮಾಡಿ ಡಾಕ್ಟರ್ ಶಿವಕುಮಾರ್ ಜೊತೆಯಲ್ಲಿ ಪ್ರಜ್ಞಾ ಮದುವೆ ಮಾಡಿಕೊಡ್ಬೇಕು ಅನ್ನೋ ಹಠ ಇತ್ತು. ಆದ್ರೆ ರಾಜುಗೆ ಈ ತರಹ ಪ್ಯಾಷನ್. ಹಾಗಾಗಿ ಮರ್ಡರ್ ಅಂತ ಗೊತ್ತಾಗದ ರೀತಿಯಲ್ಲಿ ರಾಜುವನ್ನ ಮರ್ಡರ್ ಮಾಡಿಸೋದು ಒಂದೇ ದೇಶಪಾಂಡೆ ಅವರ ಬಾರಿಗೆ ಉಳಿದ ದಾರಿಯಾಗಿದೆ. ಇದೇ ಮೋಟಿವ್ ಅಂತ ಮರ್ಡರ್. ಈ ಮೋಟಿವ್ ಪ್ರೂವ್ ಮಾಡೋದಕ್ಕೆ ಮತ್ತೆ ರಾಜು ಪ್ರಜ್ಞಾವನ್ನ ಎಷ್ಟು ಆಳವಾಗಿ ಪ್ರೀತಿಸ್ತಾ ಇದ್ದ ಅನ್ನೋದನ್ನ ತೋರಿಸೋದಕ್ಕೆ ಈ ತರದ ಪ್ರಶ್ನೆಗಳು ತುಂಬಾ ರೆಲೆವೆಂಟ್ ಆಗುತ್ತೆ. ರಾಜ್ಯದ ಮಕ್ಕಳು ಬಡವರನ್ನ ಪ್ರೀತಿಸಿದಾಗ ಬಡವರು ಹೇಗೆ ಕೊಲೆಯಾಗಿ ಹೋಗುತ್ತಾರೆ ಅದಕ್ಕೆ ನನಗೆ ಎದುರು ಬೇಕಾದಷ್ಟು ಕಥೆಗಳಿವೆ. ರೋಮಿಯೋ ಜೂಲಿಯಸ್ ಕಥೆ ಇದೆ, ಒಳಗಿನ ಕಾರ್ಯ ಹೆಗಡೆಯ ಮಗಳ ಕಥೆ ಇದೆ. ಅಷ್ಟೇ ಕೇವಲ ಇತ್ತೀಚೆಗೆ ಗ್ರೀಸ್ನ ಅಥೆನ್ಸ್ನಲ್ಲಿ ವನಾಸಿಸ್ನ ತಮ್ಮ ತನ್ನ ಅಳಿಯನನ್ನ ಕೊಲ್ಲಿಸಿದ ಘಟನೆ ಇನ್ನು ನಮ್ಮ ಮನಸ್ಸಿನಲ್ಲಿ ರಚನೆ. ಇದು ಅಂಥದೇ ಒಂದು ಘಟನೆ ಇವರ. ಓಕೆ, ಪ್ರೊಸೀಡ್. ಥ್ಯಾಂಕ್ ಯು. ರಾಜು ಪ್ರಜ್ಞಾನ ಹೊಡೆದಿದ್ದಕ್ಕೆ ಆಕೆ ಕಾಲು ಬೋಧಿಸಲ್ಲ. ಆಮೇಲೆ ರಾಜು ಪಶ್ಚಾತ್ತಾಪ ಪಟ್ಕೊಂಡು ತನ್ನ ಎಡಗೈ ನಾಲ ಕತ್ತರಿಸಿಕೊಂಡು ಸೂಸೈಡ್ಗೆ ಅಟೆಂಪ್ಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸ್ಪಿಟಲ್ ಏನಾದರೂ ರೆಕಾರ್ಡ್ಸ್ ಇದೆಯಾ? ಸರ್ ಇದೆ ಸರ್. Demetrius Harshavardhan Super Specialty Hospital, Patna. MLC, medical legal case. Suicide attempt. Patient's name Rajashekhar. ನೋಡಿ ಅಭಿಷೇಕ್, ಇದೇನಾ ಹಾಸ್ಪಿಟಲ್ನ ಡಿಸ್ಚಾರ್ಜ್ ಸರ್ಟಿಫಿಕೇಟ್? ಹೌದು ಸರ್, ಇದೆ. ರಾಜ್ ತೊಗೊಳ್ಬೇಕಲ್ಲ, ಮಾತಾಡಿ. 1.5 ವರ್ಷದಿಂದ ಸರ್ ನನ್ನ ತಮ್ಮ ಪ್ರಜ್ಞಾಗೆ ವಾಪಸ್ ಬಂದ್ಬಿಡು, ಒಟ್ಟಿಗೆ ಸಂಸಾರ ಮಾಡೋಣ ಅಂತ ಫೋನ್ ಮಾಡಿ ಎಷ್ಟೋ ತಾಕೆ ಹೇಳಿದ ಸರ್. ಆದರೆ ಅವಳು ಕೇಳಿಲ್ಲ. ಅವ್ರು ಸಹಾಯಕ್ಕೆ 3 ದಿನ ಮುಂಚೆ ಡೈವರ್ಸ್ ಬೇಕು ಅಂತ ಒಂದು ನೋಟಿಸ್ ಬಂದಿತ್ತು ಸರ್ ಪ್ರಜ್ಞೆ ಕಡೆಯಿಂದ. ಡೈವರ್ಸ್ ಕೊಡಕ್ಕಾಗಲ್ಲ ಅಂತ ವಾಪಸ್ ನೋಟಿಸ್ ಕಳ್ದ. ಆಮೇಲೆ ಒಂದಿನ ನಾನು ಅಲ್ಲೇ ಕೆಲಸಕ್ಕೆ ಹೋಗ್ತೀನಿ, ಪ್ರಜ್ಞೆನ್ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ರುದ್ರಾಕ್ಷಿಪುರಕ್ಕೆ ಹೋದ ಸರ್. ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ. ಕಾಂಪ್ರಮೈಸ್ ಆಗಿ ನನ್ನ ತಮ್ಮ ರಾಜು ಪ್ರಜ್ಞೆ ಇಬ್ಬರು ಒಟ್ಟಿಗೆ ಸಂಸಾರ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲಿ ಆ ಧ್ರುವಕುಮಾರ್ ಆಗಾಗ ಬಂದು ಹೋಗ್ತಿದ್ದಂತೆ ಸರ್. ನನ್ನ ತಮ್ಮ ಡೈವರ್ಸ್ ಕೊಟ್ಟಿದ್ದಿದ್ರೆ ಮರ್ಡರ್ ಆಗ್ತಿರ್ಲಿಲ್ಲ. ರಾಜು ಹುಚ್ಚು ಪ್ರೀತಿ ಅವನನ್ನು ಬಲಿ ತಗೊಂಡ್ಬಿಡ್ತು ಸರ್. ಅವನಿಗೆ ತಾನು ಮರ್ಡರ್ ಆಗ್ತೀನಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ಟಿತ್ತು ಅನ್ಸುತ್ತೆ. ಸಂಬಳ ಆದ್ಮೇಲೆ ಎಲ್ಲ ಬಿಟ್ಟು ಬಂದ್ಬಿಡ್ತೀನಿ ಅಂತ ನನಗೆ ಫೋನ್ ಮಾಡಿ ಹೇಳಿದ್ದ ಸರ್. ಅಷ್ಟರಲ್ಲಿ ಹೀಗೆಲ್ಲ ನೋಡ್ಬೇಕು.
ಆ ವೇಳೆಗೆ ನಿಮ್ಮ ತಮ್ಮ ರಾಜುಗೆ ಸಾಯೋ ಭಯ ಬಂದು ಬಿಟ್ಟಿತ್ತು ಅಂತ ನೀವು ಹೇಳಿದ್ರಿ. ನಿಮ್ಗೆ ಹ್ಯಾಕ್ ಗೊತ್ತಾಯ್ತು ಅದು? ಅದ್ರ ವಿವರ ಸ್ವಲ್ಪ ಹೇಳಿದ್ರೆ. ಅವನ ತಾಯಿ 3 ದಿನದ ಹಿಂದೆ, ಅಂದ್ರೆ ಅವ್ನು ಮರ್ಡರ್ ಆಗಿದ್ದು ಆಗಸ್ಟ್ 1ನೇ ತಾರೀಕು. ಜುಲೈ 29ನೇ ತಾರೀಕು ರಾತ್ರಿ 11:00 ನನ್ನ ಮೊಬೈಲ್ಗೆ ರಾಜು ಫೋನ್ ಮಾಡ್ದ. ತುಂಬ ಗಾಬರಿ ಆಗಿದ್ದ ಸರ್. ನಾನು ಏನೋ ರಾಜಶೇಖರ ಏನೋ ಆಯ್ತು ಅಂತ ಕೇಳಿದೆ. ನಾನು ಮರ್ಡರ್ ಆಗ್ಬಿಡ್ತೀನಿ ಅಂತ ಶೋರ ಶುರು ಮಾಡ್ಬಿಟ್ಟ ಸರ್. ನಾನು ತುಂಬ ಪ್ರಯತ್ನಿಸಿದ್ದೆ ಸರ್ ನನ್ನ ತಮ್ಮನ್ನ. ಯಾಕೋ ಹಾಗೆಲ್ಲ ಹೇಳ್ತೆ ಅಂತ ಕೇಳಿದೆ. ಅದಕ್ಕೆ ಅವನು ಅದೇ ಹಳೆ ಕಥೆನ ಡೈವರ್ಸ್ ವಿಚಾರಕ್ಕೆ ಅಂತಂದ. ಮತ್ ಯಾಕೋ ಮರ್ಡರ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ಯಾ ಅಂತ ಕೇಳಿದೆ. ಅದಕ್ಕೆ ಅವನು ನನಗೆ ಯಾರೋ ಅನಾನಿಮಸ್ ಕಾಲ್ ಮಾಡಿ ನಿಮ್ಮ ಭಾವ ದೇಶಪಾಂಡೆ ಅವರು ನಿನಗೆ ಮರ್ಡರ್ ಮಾಡಿಸೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ, ಹುಷಾರಾಗಿರು ಅಂತ ಹೇಳಿದ್ರು ಅಂತ ನನಗೆ ಹೇಳಿದ.